ಫ್ರೆಂಡ್ಸ್, ಇವತ್ತು ನಾವು ಆಂಧ್ರ ಕಡೆ ಹೊರಟಿದ್ದೀವಿ. ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಬೇಕಂತ. ಆ ಹುಡುಗಿ ತುಂಬ ಕ್ಲೋಸ್, ನಮಗೆ ಫ್ಯಾಮಿಲಿ ಫ್ರೆಂಡು, ತುಂಬಾ ಕ್ಲೋಸು. ಅವಳಿಗೆ ಸರ್ಪ್ರೈಸ್ ಕೊಡಬೇಕಂತ ನಾವು ಹೊರಟಿದ್ದೀವಿ. ಎಲ್ಲ ರೆಡಿಯಾಗಿದ್ದೀವಿ, ನಾನು, ಮಗಳು, ಹೆಂಡತಿ. ಸರ್ಪ್ರೈಸ್ ಕೊಡಬೇಕಂತ. ಇಲ್ಲಿಂದ 680 ಕಿಲೋಮೀಟ್ರ್ ಇದೆ. ಸೊ ಟ್ರೈನ್ ಬುಕ್ ಮಾಡಿದ್ದೀವಿ, ಅಪ್ ಆ್ಯಂಡ್ ಡೌನು. ಮತ್ತು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಲಗೇಜ್ ಎಲ್ಲ ಊಟ, ಚಿಕನ್ ಬಿರಿಯಾನಿ, ಆಮೇಲೆ ಸ್ನ್ಯಾಕ್ಸು, ವಾಟರ್ ಬಾಟಲ್ಸು ಎಲ್ಲ ಇಟ್ಕೊಂಡಿದ್ದೀವಿ. ನಾನು ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಹೇಮಾಪಿನ್ನಿ ಊರು. ಯಾವ ಊರು? ವಿಜಯವಾಡದಿಂದ 63 ಕಿಲೋಮೀಟರ್ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ ಎಲ್ಲ ಪ್ಯಾಕು. ಇಲ್ಲಿಂದ SMVT ರೈಲ್ವೆ ಸ್ಟೇಷನ್, ಅಂದರೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ವರೆಗೂ ಹೋಗ್ಬೇಕಾಗುತ್ತೆ. ಕಾರ್ಲ ಬತ್ತಾಮ ಫ್ರೆಂಡ್ಸ್. ಈಗ ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ಟ್ರೈನ್ ಹತ್ತಾ ಇದ್ದೀವಿ. ಇಲ್ಲಿಂದ ಸೀದಾ ವಿವೇಕಾನಂದ ರೈಲ್ವೆ ಸ್ಟೇಷನ್, ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ SMVT 4:40ಕ್ಕೆ ಟ್ರೈನು. ಅಲ್ಲಿಂದ 4:40ಕ್ಕೆ ಹತ್ತಿದ್ರೆ ನಾಳೆ ಬೆಳಗ್ಗೆ 4:15ಗೆ ವಿಜಯವಾಡದಿಂದ 60 ಕಿಲೋಮೀಟ್ರ್ ಇದೆ ಅವ್ರೂರು. ಸೊ ಅವ್ರಿಗೆ ಫುಲ್ಲು ಸರ್ಪ್ರೈಸ್ ಇದರಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ರೋ ಟ್ರೈನ್ ಬಂತು. ಇದು ಬಂದು ನಾಗಸಂದ್ರ ಕಡೆ ಹೋಗೋ ಟ್ರೈನ್. ಎಸ್, ನಾಗಸಂದ್ರ ಕಡೆ ಹೋಗೋ ಟ್ರೈನ್ ಇದು. ನಾವು ಈ ಕಡೆ ಹೋಗಬೇಕು, ಮೆಜೆಸ್ಟಿಕ್ ಸೈಡ್. ನೋಡಿ ನಮ್ಮ ಮೆಟ್ರೋ ಎಷ್ಟು ಸೂಪರಾಗಿದೆ. ಎಕ್ಸಲೆಂಟ್ ಕ್ಲೀನಿಂಗ್. ಒನ್ ಆಫ್ ದಿ ಬೆಸ್ಟ್ ಮೆಟ್ರೋ ನಮ್ಮ ಬೆಂಗಳೂರು ಮೆಟ್ರೋ. ಸಕ್ಕತ್ತಾಗಿದೆ ಮೆಟ್ರೋ. ಏನು ಮೇಂಟೈನ್ ಮಾಡಿದ್ದಾರೆ ನೋಡಿ, ನೀಟ್ನೆಸ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಅಲರ್ಟ್ನೆಸ್ಸು ಎಲ್ಲ ಕಡೆ. ನಮ್ಮ ಟ್ರೈನ್ ಬರ್ತಾ ಇದೆ. ಮೆಜೆಸ್ಟಿಕ್ ಟ್ರೈನ್ ಬಂತು. ನಿಲ್ತಾರುಂಡು ಒಂದು ಲಾಸ್ಟ್ಲೇ ಎಕ್ಸಾಮ್, ಲಾಸ್ಟಲ್ಲಿ ಹತ್ತಾಣ ನಾವು. వచ్చే సాను మెట్రో ಬಂತ ನಮ್ಮ ಮೆಟ್ರೋ. ಈಗ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ವಿ. ಸಾನುಗೆ ಹಸುವಾಗ್ತಾ ಇದೆ ಅಂತೆ. ನಾವು ಕಾಯ್ತಾ ಇದ್ದೀವಿ ಕ್ಯಾಬ್ಗೋಸ್ಕರ. ಇಲ್ಲಿಂದ SMVT ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ಹತ್ತಿ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ವಿಜಯವಾಡ 6:30 ಬಂದ್ವಿ ಫ್ರೆಂಡ್ಸ್. ಈಗ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನು. ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 3 ನಿಂತಿದೆ. ಬ್ಯಾಂಗ್ಳೂರು ಟು ಭುವನೇಶ್ವರ್. ಸಾನು ಟ್ರೈನ್ ಎಕ್ತಮ್ಮ? ಪ್ಲಾಟ್ಫಾರ್ಮ್ ನಂಬರ್ 3. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಹೋಗ್ಬೇಕೀಗ. 3ಅಲ್ಲಿ ನಮ್ಮ ಟ್ರೈನ್ ಆಲ್ರೆಡಿ ಇದೆ. 16:35 ಇದೆ ಸಮಯ. ಇದೆ ನಮ್ಮ ಟ್ರೈನು. ಬಂದ್ವಿ. ಟ್ರೈನ್ ಆಲ್ರೆಡಿ ನಿಂತಿದೆ ಪ್ಲಾಟ್ಫಾರ್ಮ್ ನಂಬರ್ 3. ಸಾನಿಗೆ ಚುಪ್ಸ್ಬೇಕು ಅಂತ ತಗೊಳಕ್ಕೆ ಹೋದ್ವಿ. ದೊಡ್ಡ ಟ್ರೈನು. ಟು 834 ಟ್ರೈನ್ ನಂಬರ್. ಬಂದ್ವಿ, ಎಲ್ಲ ಕೂತ್ಕೊಂಡ್ವಿ. ಸಡನ್ನಾಗಿ ಮೂವ್ ಆಯಿತು ಟ್ರೈನ್. ಭಯ ಆಗೋಯ್ತು, ಏನಪ್ಪ ಇದು ಸಡನ್ನಾಗಿ ಮೂವ್ ಆಗ್ತಾಯಿದೆ ಅಂತ. ಅಲ್ಲಿ ನೋಡಿದ್ರೆ ಒಂಚೂರು ಮುಂದಕ್ಕೆ ಹಾಕಿದೆ ಅನಿಸುತ್ತೆ ಟ್ರೈನು. ಎಲ್ಲ ಕೂತ್ಕೊಂಡಿದ್ವಿ. ಟ್ರೈನ್ ಏನು ಚೆನ್ನಾಗಿದೆ, ಅದು AC ಹಾಕಿಲ್ಲ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಅದಕ್ಕೆ ಮೋಸ್ಟ್ಲಿ ಇರಬೇಕು. ಚೆನ್ನಾಗಿದೆ, ಕ್ಲೀನಾಗಿದೆ ಟ್ರೈನ್. ಸುಮಾರು
ಒಂದೂವರೆ ವರ್ಷ ಆಯಿತು ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಫೈನಲಿ ಮತ್ತೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಅದೇ ಊರಿಗೆ ಹೋಗಿದ್ವಿ, ಮತ್ತೀಗ ಅದೇ ಊರಿಗೆ ಹೋಗ್ತಾ ಇದ್ದೀವಿ. ದೊಡ್ಡ ರೈಲ್ವೆ ಸ್ಟೇಷನ್ ಎಲ್ಲ ಸಿಟಿಯಿಂದ ಆಚೆ ಹಾಕ್ಬಿಟ್ಟವ್ರು. ಈಗ ಸಿಟಿಯಿಂದ ಯಾವುದೂ ಟ್ರೈನ್ಗಳಿಲ್ಲ. ಎರಡೇ ಟ್ರೈನ್, ಯಶವಂತಪುರ ಅವರ ಮತ್ತು ಪ್ರಶಾಂತಿ ಬಿಟ್ಟರೆ ವಿಜಯವಾಡ ಹೋಗೋ ರೂಟು ಎಲ್ಲನೂ ಸಿಟಿಯಿಂದ ಆಚೆ ಎಲ್ಲ ಸಿಟಿಯಿಂದ ಆಚೆ ಎತ್ತಾಕ್ಬಿಟ್ಟವ್ರು ಟ್ರೈನ್ಗಳು. ಎಲ್ಲ ನೀರು ತುಂಬಿಸ್ಕೊಳ್ತಾವ್ರೆ ಟ್ರೈನ್. ನಮ್ಮದು 4:35 ತೋರಿಸ್ತಾ ಇದೆ, ಬಟ್ 4:40 ಹೊರಡ್ತಾನೆ ಇಲ್ಲಿಂದ. ಕಾಫಿ ಕುಡಿದೆ, ಚೆನ್ನಾಗಿದೆ ಕಾಫಿ ಇದರಲ್ಲಿ ರೈಲ್ವೆ ಸ್ಟೇಷನಲ್ಲಿ. ಮತ್ತು ಇನ್ನು ಆಂಧ್ರ ಹೋದರೆ ಹೆಂಗಿರೋದು ಗೊತ್ತಿಲ್ಲ ನಮಗೆ, ನೋಡಬೇಕು ಹೆಂಗೆ ಅಂತ. ನೋಡೋಣ, ಹತ್ತಿ ನಾಳೆ ಬೆಳಗ್ಗೆ ವಿಜಯವಾಡ ಹೇಳ್ತೀವಿ 4:15. ಯಾವ ಊರಿಗೆ? ವಿಜಯವಾಡ. ಇವಾಗ ನೋಡಿ ನಾವು ಟ್ರೈನಲ್ಲಿ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ. ನಾವು ಟ್ರೈನಲ್ಲಿ ಇದ್ದೀವಿ. ಲೈಕ್ ಮಾಡಿ 10 ನಿಮಿಷ ಲೇಟ್ ಟ್ರೈನ್. దూరంగా ఉంది. కరెక్ట్గా మధ్యలో నిలుపుతాడేమో. మళ్ళీ ఆపండి. ఇది ఆపడెక్క అయిపోయా, లేట్ అయిపోయా. అలా ఇంకా విజయవాడ వచ్చినప్పుడు వాడు మాత్రం ఏం చేయలేదు. ವಿಜಯವಾಡ ರೈಲ್ವೆ ಸ್ಟೇಷನ್ ಇಳಿದ್ವಿ. 20 ನಿಮಿಷ ಲೇಟು. ಈಗ ನಮಗೋಸ್ಕರ ನಮ್ಮ ನಾಗರಾಜ ಅಣ್ಣ ಅನ್ನೋರು ಬಂದಿದ್ದಾರೆ ಪಿಕಪ್ಗೆ. ಅವ್ರು ಮೀಟ್ ಮಾಡಿಬಿಟ್ಟು ಸೀದಾ ಅವ್ರ ಮನೆಗೆ ಹೋಗೋಣ. ಫ್ರೆಂಡ್ಸ್, ವಿಜಯವಾಡ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ವಿಜಯವಾಡ. ಕನಕದುರ್ಗ ಟೆಂಪಲ್ ಫೇಮಸ್ ಅಲ್ಲ ಇಲ್ಲಿ, ಅದನ್ನು ಕ್ಯಾಪ್ಚರ್ ಮಾಡಿದ ವಿಡಿಯೋದಲ್ಲಿ, ಆದರೆ ಕರೆಕ್ಟಾಗಿ ಬಂದಿಲ್ಲ ನೋಡಿ. ಇದು ವಿಜಯವಾಡ. ವಿಜಯವಾಡ ರೈಲ್ವೆ ಸ್ಟೇಷನ್ 20 ಮಿನಿಟ್ಸ್ ಟ್ರೈನ್ ಲೇಟು, ಬಟ್ ಆದರೂ ಕವರ್ ಮಾಡ್ದ. ಗುಡ್, ಚೆನ್ನಾಗಿ ಓಡಿಸ್ಕೊಂಬಂದ ಟ್ರೈನ್ನ. ವಿಜಯವಾಡ ರೈಲ್ವೆ ಸ್ಟೇಷನ್ ಇಳಿದಿದ್ದೀವಿ. ಇಲ್ಲಿಂದ ನಮಗೆ ಪಿಕಪ್ಗೆ ನಮ್ಮ ಗೊತ್ತಿರೋರೊಬ್ಬರು ಬಂದಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸಾನು ನೋಡಿ ಹೆಂಗೆ. ಸಾನು ಸಾನು ಓಯ್ ಸಾನು, ನಿದ್ದೆ ಮಾಡ್ದಮ್ಮ? ಸಾನು ಫುಲ್ ಖುಷಿಯಾಗಿದ್ದಾಳೆ. ಆಟೋದಲ್ಲಿ ಇಲ್ಲಿಂದ 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. 60 ಕಿಲೋಮೀಟ್ರು ಹೋಗ್ಬೇಕು ನಾವೀಗ. ನೋಡಿ, ಮೇಕ್ ಇನ್ ಇಂಡಿಯಾ ಸಿಂಬಲ್. ಬಂದರು, ನಮ್ಮನ್ನು ಪಿಕ್ ಮಾಡ್ಕೊಂಡಿದ್ದಾರೆ ನಾಗರಾಜನ. ಪಾಪ ನಮಗೋಸ್ಕರ 2:15 ಎದ್ದು ಬಂದಿದ್ದಾರೆ. ಅಲ್ಲ
ಇರಲ್ಲ. 2:30ಗೆ ಎದ್ದು ಬಂದಿದ್ದಾರೆ. ಓಹ್, ಏನು ಶಕೆ ಇದೆ ಗುರು. ಫೈನಲಿ ನಾವು ಪ್ಲೇಸ್ಗೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲ ಇದೇ ನಮ್ಮ ಫ್ರೆಂಡ್ ಬೇಕಾದವರು ಎಂಟ್ರಿ. ಇದು ನೋಡಿ ಹೆಂಗಿದೆ, ಎಲ್ಲ ಇಟ್ಟಿಗೆ ಫ್ಯಾಕ್ಟ್ರಿಗಳು. ವೆದರ್ ಹಾಟ್ ಆಗಿರುತ್ತೆ ಅಂದ್ಕೊಂಡಿದ್ವಿ. ವೆದರ್ ತುಂಬ ಕೂಲ್ ಆಗಿದೆ, ನೈಸ್ ವೆದರ್, ಚೆನ್ನಾಗಿದೆ ಅಲ್ಲಿ ವಾತಾವರಣ. ಇದ್ರ ಹೆಸರು ಪೆಸರ್ ಲಂಕ. ಅಂದರೆ ಈ ಥರ ಲಂಕಗಳು 14-12 ಇದೆಯಂತೆ ಹೆಸರು. ಊರಿನ ಹೆಸರು ಲಂಕ, ಕೃಷ್ಣ ಲಂಕ, ಪೆಸರ್ ಲಂಕ, ಈ ಥರ ಬೊಬ್ಬರ್ ಲಂಕ, ಈ ಥರದ್ದು ಹೋಗ್ತಾ ಇದ್ದೀವಿ. ಈಗ ಇನ್ನೇನು ಊರು ಎಂಟ್ರಿ ನೋಡೋಣ. ಅವರ ಶಾಕಿಂಗ್ ಹೆಂಗಿರುತ್ತೆ ಅಂತ ನೋಡ್ಬೇಕಂತ ಆಸೆ ನಮಗೂ. 1 year 3 months ಆದಮೇಲೆ ಬರ್ತಾ ಇದ್ದೀವಿ ಈ ಊರಿಗೆ. ಫುಲ್ ಸರ್ಪ್ರೈಸ್ ವಿಸಿಟ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಟಿಫಿನ್ ಸೆಂಟರ್ ಇದೆ ಎಲ್ಲ. ಓದ್ಸತಿ ಇಲ್ಲೇ ಟಿಫಿನ್ ಸೆಂಟರ್ ಬಂದ್ವಿ ಅವ್ರ ಊರಿಗೆ. ನೋಡ್ಬೇಕು ಅವ್ರಿಗೆ ಹಿಂಗೆ ಶಾಕ್ ಆಗುತ್ತಾ. ಮೇನ್ ರೋಡ್ ನಿಲ್ಪೇಂಡೆ ನೆಚ್ಕೊಂಬತ್ತು. ಈ ಕಡೆ ನಿಲ್ಪೇಂಡೆ ಮೇನ್ ರೋಡ್ಲೇ. ఇక్కడ ముందర మేము ఇటు వెళ్తాం. ఇక్కడే నిలిపండి, ఇక్కడే నిలిపండి, ఇక్కడే నిలిపండి. ಫೈನಲಿ ರೀಚ್ ಆದ್ವಿ. ಅವರು ಮುಖ ಎಕ್ಸ್ಪ್ರೆಷನ್ ಸಕಲಾಗಿತ್ತು. ಇದೇ ನೋಡಿ ಮನೆ. ಫೈನಲಿ ನಮ್ಮ ಟ್ರೈನ್ ಬರ್ತಾ ಇದೆ. ನಮ್ಮ ಟ್ರೈನ್ ಎರಡೂ ಬರ್ತಾ ಇದೆ. ಕಾದು ಸುಸ್ತಾಯಿತು. 5 ಗಂಟೆಗೆ ಹತ್ತಬೇಕಾಗಿತ್ತು. 11 ಗಂಟೆ, 6 ಅವರ್ ಲೇಟು. ಬೆಂಗಳೂರಿಗೂ 6 ಅವರ್ ಲೇಟು. 7 ಗಂಟೆಗೆ ಅರೈವಲ್. 7:15 ಅಂದರೆ 10:15. 10 + 13 ಅಂದರೆ 12 ಗಂಟೆ ಆಗುತ್ತಪ್ಪ. ಬೆಂಗಳೂರು ಹೋಗೋದು ಇನ್ನೂ ಬಂದಿಲ್ಲ. 11:05ಕ್ಕೆ ತೋರಿಸ್ತಾ ಇದೆ. ಫೈನಲಿ ಅವ್ರನ್ನ ಮೀಟ್ ಮಾಡಿಕೊಂಡು ವಿಜಯವಾಡ ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನು 9:30 ಅಂತ ಹೇಳಿದ್ದಾರೆ ಇಲ್ಲಿ ಡಿಸ್ಪ್ಲೇ, ಬಟ್ ಡಿಲೇ ಆಗಿದೆ. ನೋಡಬೇಕು. ಸೊ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನಾವು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಾಯಿತು, ಅವರು ಖುಷಿಯಾದರು. ಸೊ ಇವಾಗ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರು. ಟ್ರೈನ್ ಹತ್ತಿದ್ರೆ 8 ಗಂಟೆಗೆ ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಸೊ ಇದನ್ನು ನಾನು ಖುಷಿ ಆಯಿತು ನಮಗೂ ಬಂದಿದ್ದು. ಸಾನು ಕ್ಲೇಮ್ ಬೇಕಂತೆ. ಎಲ್ಲಿದೆ? ಯಶವಂತಪುರದಲ್ಲಿ ಕೊಡ್ತೀನಿ ಅಂದರೆ ಕೇಳ್ತಾ ಇಲ್ಲ. ಇನ್ನೂ ಹಾಕಿಲ್ಲ ನಮ್ಮ ಟ್ರೈನ್ದು. ಪ್ಲಾಟ್ಫಾರ್ಮ್ ನಂಬರ್ ಅಲರ್ಟ್ ಆಗಿಲ್ಲ.
ಸೈಡ್ ಬೇಡ ರೀ. ಫೈನಲಿ 6 ಅವರ್ ವೇಟಿಂಗ್. ಹಾಂ ಕಲ್ಕೊಂಬರ್ತಾ ಇದ್ದೆ ನಾನು, ಅದಕ್ಕೆ ಲೇಟಾಗಿ ಬರ್ತಾ ಇದ್ದವು. ಬಾ ಯಾವ ಗಳಿಗೆಯಲ್ಲಿ ಗರೀಬ್ ರಥ ಅಂತ ಇದ್ರು ಹೆಸರು ಹಂಗೇ ಆಯ್ತು ಬರೀದು. ಗರೀಬ್ ರಥ್ ಅಜ್ಜಿ ಪಿಂಡ 6 ಅವರ್ ಲೇಟ್ ಬಂದವನ ಭಾಳ ನಮ್ಗೆ. నమ్మదో G7 నిలుస్తుంది కదా, 10 నిమిషాల పైన నిలుస్తుంది. 10 నిమిషాల ಮೇಲೆ ನಿಲ್ಲಿಸ್ತಾನೆ. ಎಲ್ಲೋಗ್ತಾನೆ ಅವನು? ನಾವು ಹತ್ತಿರ ಟ್ರೈನ್ ಬಿಡ್ತೀವ, ಕರ್ಲಕ್ಕೆ ಬಿಡಲ್ಲ ನಾವು. ಇದು 9 ఇంకా పోతాడు ఉండు, కరెక్ట్గా వాడు నిలుపుతాడు. G8 G7 కరెక్ట్ నిలుపుతాడు. చూసిన అట్లా యాకప్ప అష్ట ఆత్ర అబ్బా అంత ఇంత కొంత G7 ఉండు, ఈడే నిలుపుతాడు. ఉండు వచ్చేపో. ಎಂತೋ ಬಂತು ನಮ್ಮದು G7. ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ ಬೆಂಗಳೂರು. 12 ಗಂಟೆಗೆ ರೀಚ್ ಆದ್ವಿ. ಸೊ ನಮ್ಮ ಟ್ರಿಪ್ಪು ಸಕ್ಸಸ್ ಆಯಿತು. 4 ಅವರ್ ಡಿಲೇ.